ಇವತ್ತು ನಾನು ಕೊಟ್ಟಿದ್ದ ಸರ್ಪ್ರೈಸ್ಗೆ ನಮ್ಮ ಅಕ್ಕ ಫುಲ್ ಎಮೋಷ್ನಲ್ ಆಗಿ ಕೊನೆಗೆ ಹತ್ತೇ ಬಿಟ್ರು. ಬೆಳಗ್ಗೆ 9 ಗಂಟೆ. ಎಲ್ಲರಿಗೂ ನಮಸ್ತೆ. ಇದು ನನ್ನ ಮೊದಲನೇ ಮಿನಿ ವ್ಲಾಗ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಭೂಮಿಗೌಡ ಮಿನಿ ವ್ಲಾಗ್ಸ್. ನಾನು ಕೂಡ ಐಬ್ರೋ ಮಾಡಿಸ್ಕೋಬೇಕಿದ್ರಿಂದ ನಮ್ಮ ಅಮ್ಮನ ಜೊತೆನೇ ಪಾರ್ಲರ್ಗೆ ಹೋದೆ ನಾನು. ಅಷ್ಟರೊಳಗೆ ನಮ್ಮ ಅಕ್ಕ ಕಾಲ್ ಮಾಡಿ ನನಗೂ ಐಬ್ರೋಸ್ ಇದೆ ಅಕ್ಕ ಬರ್ತಿದ್ದೀನಿ ಅಂದರು. ಹೆಂಗೋ ಅವ್ರ ಬರ್ಡೇ ನಾಳೆನೇ ಇರೋದ್ರಿಂದ ನಾನು ಕೇಕ್ ಕಟ್ ಮಾಡಿಸೋಣ ಅಂತ ಬೇಗ ರೆಡಿಯಾಗಿ ಹೊರಟೆ ಅಲ್ಲಿಂದ. ನಮ್ಮ ಅಕ್ಕಂಗೆ ನಾನು ಹೇಳ್ದೇ ಹಾಸನ್ಗೆ ಬಂದಿದ್ದೆ, ಬಟ್ ಅವ್ರಿಗೆ ಗೊತ್ತಿರಲಿಲ್ಲ. ನಮ್ಮಮ್ಮ ಅಷ್ಟರೊಳಗೆ ಪ್ಲ್ಯಾನ್ ಮಾಡಿ ಅವ್ರನ್ನ ಮನೆ ಕರ್ಕೊಂಡು ಬಂದು ಐಬ್ರೋಸ್ ಮಾಡ್ತಿದ್ರು. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ನಾನು ಕೇಕ್ ಕಟ್ ಮಾಡಿಸಿದ್ರಕ್ಕಿಂತ ನನ್ನನ್ನು ನೋಡಿನೇ ತುಂಬ ಖುಷಿಯಾಗೋಯ್ತು. ಫೈನಲಿ ನಾನು ಕೇಕ್ ತೊಗೊಂಡು ಮನೆ ಕಡೆ ಹೊರಟೆ. ಅಷ್ಟರೊಳಗೆ ಅವ್ರು ಬಂದು ಐಬ್ರೋಸ್ ಮಾಡಿಸ್ಕೊತಿದ್ರು. ನನ್ನ ತಮ್ಮ ನನಗೋಸ್ಕರ ಹೊರಗಡೆ ವೆಯ್ಟ್ ಮಾಡ್ತಿದ್ದ. ನಾನು ಕೇಕ್ ತೊಗೊಂಡೋಗಿ ನಮ್ಮ ಅಕ್ಕನ ಕೈ ಮೇಲೆ ಇಟ್ಬಿಟ್ಟೆ. ಅವ್ರು ಐಬ್ರೋಸ್ ಮಾಡಿಸ್ಕೋತಿದ್ರಿಂದ ಕಣ್ಮುಚ್ಚಿದ್ರು ನೋಡಿರಲಿಲ್ಲ. ನಾನು ಬಂದಿದ್ದು ಮತ್ತು ಕೇಕ್ ತೊಗೊಂಡೋಗಿ ಆ ಥರ ಇಟ್ಟಿತ್ತು. ಫುಲ್ಲು ಸರ್ಪ್ರೈಸಿಂಗ್ ಆಗಿತ್ತು ನಮ್ಮ ಅಕ್ಕಂಗೆ. ಅವ್ರು ಫುಲ್ಲು ಎಮೋಷ್ನಲ್ ಆದರು ಮತ್ತು ಶಾಕ್ ಆದರು ಅನ್ನೋದಕ್ಕಿಂತ ಎಮೋಷ್ನಲ್ ಆಗಿಬಿಟ್ರು. No. ನಾನು ಇವತ್ತು ಕೊಟ್ಟಿದ್ದ ಸರ್ಪ್ರೈಸ್ ಏನು ಅನ್ನಿಸ್ತಕ್ಕ ನಿಮಗೆ? ಬೆಸ್ಟ್ ಸರ್ಪ್ರೈಸ್ ಎವರ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಅಕ್ಕ ವಿಡಿಯೋ ಮಾಡ್ತಿರೋದು ಕಳ್ತಿದ್ಯೇನಕ್ಕ? ಕಣ್ಣೀರು ಬರ್ತೈತೆ. ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ. ಕನ್ನಡದಲ್ಲಿ ಹೇಳಕ್ಕ, ಕನ್ನಡದಲ್ಲಿ ಹೇಳಬೇಕು. ಸರ್ಪ್ರೈಸ್ ಹೇಳ್ತಾರೆ ಸರ್ ಸರ್ಪ್ರೈಸ್ ಅಂತಾನೆ ಹೇಳಿ. ಏನ್ ಅನ್ನಿಸ್ತು ಅನ್ನೋದನ್ನ ಕನ್ನಡದಲ್ಲಿ ಹೇಳಿ. ಮಾತೇ ಬತ್ತಿಲ್ಲ ಗೈಸ್ ನಮ್ಮ ಅಕ್ಕಂಗೆ. ನೋಡಿ ಗೈಸು ಎಲ್ಲ ಸಖತ್ ಖುಷಿ ಆಯ್ತು. ನಾನು ಅನ್ಕೊಂಡೇ ಇರಲಿಲ್ಲ ಸರ್ಪ್ರೈಸ್ ಅಂದ್ರೆ ಇರುತ್ತೆ ಅಂತ. ಇವತ್ತು ಗೊತ್ತಾಯ್ತಾ? ನೆಕ್ಸ್ಟ್ ನನ್ನ ಬರ್ಡೇಗೂ ಕೊಡಿ ಆಯ್ತಾ? ಅದನ್ನೇ ಸರ್ಪ್ರೈಸ್ ಅನ್ನೋದು. ಅಲ್ಲಿಗೆ ಬರೋದೇ ಸರ್ಪ್ರೈಸು. ಅಕ್ಕ ಡನ್. ಮಾಡಿ ಫ್ಲಾಪ್ ಮಾಡಕ್ಕೆ ಬಿಡದಿಗೆ ಹೋಗ್ಬಿಟ್ಟು ಇಲ್ಲ ಅವಳು ಬರ್ತೀನಿ ಬಿಡಕ್ಕ. ಹಾಗೆ ನಮ್ಮ ಅಕ್ಕಂಗೆ ನಾನು ಸರ್ಪ್ರೈಸ್ ಮಾಡಿದ್ದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್.